ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹಿಂಗದಿರಿ, ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿರಿ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇತ್ತೀಚೆಗೆ ನಾವು ವ್ಲಾಗೇ ಮಾಡಲಾಗಿದ್ದೇವೆ. ಯಾಕಂದ್ರೆ ಕೆಲ್ಸಕ್ಕೆ ಹೊಂಟಿನಲ್ರಿ, ಅದಕ್ಕೆಲ್ಲ ವ್ಲಾಗ್ ಮಾಡೋದಾಗಲಿಗೈತ್ರಿ. ಆದಷ್ಟು ಎಷ್ಟು ಆಗ್ತದೆ ಅಷ್ಟನ್ನು ಮಾಡಿ ಹಾಕ್ಲಾಗತ್ತೀನಿ ರೀ ನಾನು. ಅಂದ್ರೆ ನನ್ನ ಕೈಲಿ ಎಷ್ಟು ಆಗ್ತದೆ ಅಷ್ಟು ಮಾಡಿ ಹಾಕ್ಲಾಗತ್ತೀನಿ ರೀ. ಯಾಕಂದ್ರೆ 8 ಗಂಟೆಗೆ ಹೋಗ್ತೇವಲ್ರಿ ಬೆಳಗ್ಗೆ. 8 ಗಂಟೆಗೆ ಹೋಗಿ 2ಕ್ಕೆ ಮನೆಗೆ ಬರತ್ತೇವೆ. ಮನೆಗೆ ಬಂದು ಮತ್ತೆ ಬಟ್ಟೆ ಬಾಂಡೆ ಇವೆಲ್ಲ ಇರ್ತಾವೆಲ್ಲ ಕೆಲಸ ಮಾಡ್ಕೊಳದ್ರಾಗ ವ್ಲಾಗ್ ಮಾಡೋದಾಗಲ್ಗೈತ್ರಿ. ನನಗೆ ವೀಡಿಯೋನೇ ಒಟ್ಟು ಮಾಡಿ ಹಾಕೋದಾಗಲ್ಗೈತ್ರಿ. ಹಾಗೆ ನನ್ನ ಕೈಲಿ ಎಷ್ಟೆಷ್ಟು ಆಗ್ತದ ಅಷ್ಟೇ ಒಂದೊಂದು ಸ್ವಲ್ಪ ಮಾಡ್ಕರೆ ಬಿಡತ್ತೀನಿ ರೀ. ಹಂಗೆ 2-3 ದಿನ ಆಯ್ತು ಆನಂತರ ಬಿಟ್ಟಿಲ್ಲ ರೀ. ಮತ್ತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. ಬರ್ರಿ ಇವತ್ತಿನ ವ್ಲಾಗ್ ಒಳಗೆ ಏನೇನು ಆಗ್ತದೆ ಅಂತೇಳಿ ನೋಡೋಣ. ನಮ್ದಂತ್ರ ಅಡುಗೆ ಆಗ್ಯದ್ರಿ. ಎಲ್ಲ ಇವಾಗ ಅಡುಗೆ ಆಗ್ಯದ, ಬಾಂಡ್ಯಾಕ ಸಂಸ್ರಿ ಎಲ್ಲ ಆಗೈತ್ರಿ. ಇವತ್ತು ನೋಡ್ರಿ ನಮ್ಮ ಅವ್ವ ಬರತ್ತಂತ್ರಿ. ಇಲ್ಲಿ ಅವ್ವ, ನಮ್ಮ ಒಂದು ಅವ್ವ, ಆಮೇಲೆ ನಮ್ಮ ತಮ್ಮ ಬರತ್ತಾರ್ರಿ. 3 ಜನ ಬರತ್ತಾರ್ರಿ. ಅವರು ಊರಿಗೆ ಹೊಂಟಿರ್ರಿ. ನಾನೇ ಒಂದು ಸ್ವಲ್ಪ ಬಂದು ಹೋರೇನ ಹೊಂಟಾರ್ರಿ ಅವರು. ನಮ್ಮ ಆಯ್ನೂ ಭಾಳ ದಿನ ಆಯ್ತು ಬಂದಿಲ್ಲ. ನಂಬನ್ನು ಬಾಯಿ ಏನನ ಹೋಗ್ಯಾರ್ರಿ ಅವರು. ಇದು ಹೋಗ್ಯಾರಂತ ನೋಡ್ರಿ. ಅಂದ್ರೆ ಮಾಮ ಹೋಗ್ಯಾರಿ ತರಕ, ಆಯಿ ಬರ್ತಾಳ್ರಿ ಇವಾಗ. ನಮ್ಮ ಒಂದು ಅವ್ರಿ ಒಂದು ಜರ ಬಂದು ಕೆರೆ ಮತ್ತೆ ಹೋಗ್ತಾರ್ರಿ. ಅವರು ನಿಂದ್ರಂಗಿಲ್ಲ, ಬರ್ನ ಹೋಗ್ಬಿಡ್ತಾಳ್ರಿ. ಆಯಿನೂ ಹೋಗ್ತಾಳ, ಮಮ್ಮಿನೂ ಹೋಗ್ತಾಳ, ಅಂದ್ರೆ ನಮ್ಮವನು ಹೋಗ್ತಾಳ್ರಿ. ಅವ್ರೇನು ನಿಂದ್ರಂಗಿಲ್ಲ. ಅದಕ್ಕೆ ಮಾಮ ತರಕ್ಕೆ ಹೋಗ್ಯಾರ. ಅವ್ರಿಗೆ ಕರ್ಕೊಂಡು ಮಾಡಿ ಬರ್ತಾರೆ. ಇವಾಗ ಕರ್ಕೊಂಡ್ಬಂದಾಗ ಅವ್ರಿಗೂ ಇನ್ನೂ ಏನ್ರಿ ಮಾಡ್ಬೇಕಲ್ರಿ, ಚಾ ನಾಷ್ಟ ಏನ್ರಿ. ಹಾಗೆ ಬಂದ್ರಂದ್ರೆ ಕಳ್ಸಕ್ಕಂತೂ ಬರಲ್ಲಲ್ರಿ. ಅದ್ರ ಕಾಲಾಗೆ ಬರ್ರಿ ಅವ್ರು ಬರ್ನ ತೋರಿಸ್ತೀನಿ ಯಾರ್ಯಾರು ಬಂದಾರಂತೇಳಿ. ಬರ್ತಾ ಅಂತ ಹೇಳ್ಯಾರ್ರಿ. ಇನ್ನು ಏನೇನು ಮಾಡ್ತಾರೆ ಅನ್ನೋ ತರಕ್ಕೆ ಹೋಗ್ಯಾರ್ರಿ ಮಾಮ. ಯಾರ್ಯಾರು ಬರ್ತಾರೆ ಯಾರ್ಯಾರಿಲ್ಲ ನಂಗೆ ಗೊತ್ತಿಲ್ಲರಿ. ಬರ್ರಿ ಅವ್ರು ಬಂದ ಬಳಿಕ ಯಾರ್ಯಾರು ಬಂದಾರಂತೇಳಿ ನೋಡೋಣಂತ್ರಿ. ನೋಡ್ರಿ ಇವಾಗ ಅವ್ರು ಬರ್ನ ನಾನು ತಡ ಏನು ಮಾಡಲಿಲ್ಲರಿ. ಯಾಕಂದ್ರೆ ಬರ್ನ ನಿಂದ್ರಲ್ಲ ಅದರಿ ಅವರು. ನಾವು ಹೋಗ್ತೀನಿ ಅಲ್ಲತ್ತರಿ. ಅದ್ರ ಕಲೆಗೆ ಓದ್ತಿರಕ್ಕ ದಮ್ಮಿಡ್ರಿ ಒಂದು ಸ್ವಲ್ಪ ಚಾ ನಾಷ್ಟ ಅದು ಇದು ಮಾಡ್ತೀನತ್ತೆ ಅಂದ್ರೆ ನಾನು ಅವ್ರಿಗೆ. ಬರ್ನ ಅವ್ರು ಏನು ಮಾಡ್ತಾರೆ ರೀ, ನಿಂದ್ರದೇ ಇಲ್ಲರಿ. ಬರ್ನ ಜಲ್ದಿ ಲೇಟ್ ಆದ, ಹಂಗೆ ಆಗ್ತದೆ ಹಿಂಗೆ ಆಗ್ತದೆ ಅನ್ಕೋತೇ ನಿಂತಿರ್ತಾರೆ ಅವರು. ಅದ್ರ ಕಲೆಗೆ ನಾನು ಮಾತು ಹಚ್ಕೋತು ಹಾಗೆ ಒಂದು ಸ್ವಲ್ಪ ಅವಲಕ್ಕಿ ಇದ್ದು ರೀ ಮನ್ಯಾಗ. ಅವಲಕ್ಕಿ ತೊಗೊಂಡು ತೊಯ್ಸ್ಕೆರೆ ಒಂದು ಸ್ವಲ್ಪ ನಾಷ್ಟಾರೆ ಮಾಡಿಕೊಡ್ಬೇಕು. ಅವಲಕ್ಕಿ ಸುಸ್ಲಾ ಅಂತೇಳಿ ಅವಲಕ್ಕಿ ಮಾಡಿಕೊಡತ್ತೀನಿ ರೀ ನಾನು ಅವರಿಗೆ. ಅವಲಕ್ಕಿ ಆಮೇಲೆ ಚಾ ಮಾಡಿದ್ರಿ, ಚಾ ಕುಡಿದ್ರು. ಇವಾಗ ಅವಲಕ್ಕಿ ಮಾಡತ್ತೀನಿ ರೀ. ಅವಲಕ್ಕಿ ಇದು ಮಾಡ್ತಾರೆ. ನಮ್ಮ ರಚ್ಚು ರಾಧಿಕಾ ನೋಡ್ರಿ ಆಡ್ಲಾಗತ್ತಾರ ಅವರು. ಆಯಿ ಬಂತಾರಂತೇಳಿ ಖುಷಿಯಾಗಿದೆ ರೀ ಅವ್ರಿಗೆ, ಆಯಿ ಬಂದಾಳ ಅಂತೇಳಿ. ನಮ್ಮ ಆಯಿ ಆಮೇಲೆ ನಮ್ಮ ಮಮ್ಮಿ, ನಮ್ಮ ತಮ್ಮ ಬಂದಾರ್ರಿ. ನಮ್ಮೊಂದು ಅವು ನೋಡ್ರಿ ಇವರು. ನಿಮಗೆ ಎಷ್ಟು ಸಲ ವೀಡಿಯೋದಾಗ ತೋರಿಸಿರ್ಬೇಕು, ನನ್ನ 1-2 ವೀಡಿಯೋದಾಗ ತೋರಿಸಿರ್ಬೇಕು ರೀ. ಒಂದು ಸಲ ನಾವು ಬಳ್ಳೂರಿಗೆ ಆಗಿದ್ದೇವೆ ಅವಾಗ ಬಂದಿಳ್ರಿ ನಮ್ಮ ಆಯಿ. ಸುಮ್ಮ ಅಲ್ಲಿ ಯಾರಿಗೋ ಮಾತಾಡ್ಸೋಕೆ ಬಂದ ಕಡೆಗೆ ನನ್ನ ಕಣ್ಣು ಹಾಗೆ ಐದು ಬರ್ಬೇಕತ್ತೆ ಬಂದಿಳ್ರಿ. ಅದಕ್ಕೆ ಇವಾಗ ಬಂದ ಹೊರಡ್ರಿ. ಮತ್ತು ಸುಸ್ಲಾ ಮಾಡ್ಬೇಕತ್ತೆ. ಸುಸ್ಲಾ ತೊಯ್ಸಿಟ್ಟೀನಿ ರೀ. ಎಲ್ಲ ಕಟ್ ಮಾಡಿಕೊಟ್ರಿ ನಮ್ಮ ಅವ್ವ ನನಗೆ. ಕೈಯಾಗ ಜಲ್ದಿ ಅಂತೇಳಿ. ಮತ್ತು ಅವ್ರಿಗೂ ಹೊಲಕ್ಕೆ ಜಲ್ದಿ ಆಗ್ತದಲ್ರಿ. ಅದಕ್ಕೆ ಬರೋ ಮತ್ತಿಗೆ ಅವ್ರಿಗೆ ತಿಲ್ಲಕ್ಕೆ ತಂದಿರ್ರಿ ಎಲ್ಲ. ಮಾವಿನಕಾಯಿ ಆಮೇಲೆ ಬಾಳೆಕಾಯಿ ತಂದಿರು. ರಾಯಣ ಇಲ್ಲಲ್ರಿ. ರಾಯಣಗೆ ಭಾಳ ಮಿಸ್ ಮಾಡ್ಕೊಳತ್ರಿ ನಮ್ಮವ್ವ. ಯಾಕಂದ್ರೆ ರಾಯಣ ಇದ್ದಿತ್ತಿಲ್ಲಲ್ರಿ, ಸ್ಕೂಲ್ಗೆ ಹೋಗಿದ್ದ ಅವನು. ನಮ್ಮ ಅವ್ರ ಅತ್ತೆಯವ್ರ ಬಲ್ಲಿ ಇದ್ದಲ್ರಿ. ನಾನು ಇವಾಗ ನೋಡ್ರಿ ಇದ್ರ ಮೇಲೆ ಇದು ಇಟ್ಟೀನಿ, ಕಡಾಯಿ ಇಟ್ಟೀನಿ. ಕಡಾಯಿ ಐತಿ ನೋಡ್ರಿ, ಬುಟ್ಟಿನೇ ಇಟ್ಟೀನಿ. ಬೊಗಣಿ ಸಾಣದಾಯ್ತದ ಅಂತೇಳಿ ಅದಕ್ಕಲ್ಲೇ ಬುಟ್ಟಿ ಇಟ್ಟೀನಿ ರೀ ನಾನು. ಇದು ಮಾಡ್ಬೇಕಲ್ರಿ, ಸುಸ್ಲಾ ಮಾಡ್ಬೇಕಲ್ರಿ, ಚಂದ ಮಿಕ್ಸ್ ಆಗ್ಬೇಕಂತೇಳಿ ನಾ ಇಲ್ಲಿ ಇಟ್ಟೀನಿ ರೀ. ಅದಕ್ಕೆ ಪಾಣಿ ಹೊಡಿಬೇಕಂತೇಳಿ ಇವಾಗ ಕಾವಾಗಕ್ಕೆ ಇಟ್ಟೀನಿ ರೀ. ನೀರು ಹಿಡ್ದೀವಲ್ರಿ, ಅದಕ್ಕಲ್ಲೇ ಕಾವಕ್ಕೆ ಇಟ್ಟೀನಿ. ಮಾಮನೂ ಅವರು ಎಲ್ಲ ಇನ್ನು ಇವರು ಬಂದಿರಂತೇಳಿ, ಮಾಲಕರು ಅವರು ಹೋಗ್ತಾರಲ್ರಿ, ಅವರೆಲ್ಲ ಬಂದಿರಂತೇಳಿ ಇದು ಮಾಡಿದ್ರಿ. ಆಯಿ ನೋಡ್ರಿ ನಮ್ಮ ಆಯಿ ಹೆಂಗೆ ಕೂತಾಳಂತೇಳಿ. ಫಸ್ಟ್ ಇಲ್ಲಿ ಬಂದಾಳ್ರಿ ಆಯಿ ಹೊಲಕ್ಕೆ. ಫಸ್ಟ್ ಟೈಮ ನಾನೇ ಹೊಲ ನೋಡಿ ಮಾಡಿ ಹೋಗತ್ತಿ ಬಾ ಆಯಿ ಅಂತೇಳಿ ಕರ್ಕೊಂಬಂದೀನಿ ರೀ ನಾನು. ಆಯಿ ಹೊಟ್ಟವಲ್ಲತ್ತೇಳ್ರಿ. ಮತ್ತು ಅವ್ವ ಆಯಿ ಕೂಡಿ ಬಂದರ್ರಿ. ನಮ್ಮವನು ನಡಿಯವ್ವ ಹೋಗಿ ಬರೋಣ ಅಂತೇಳಣ ಕರ್ಕೊಂಡು ಮಾಡಿ ಬಂದಾಳ್ರಿ. ಇವಾಗ ಅವರಿಗೂ ನಾಷ್ಟ ಮಾಡ್ಕ್ಯಾರೆ ಚಾ ಮಾಡಿ ಕೊಟ್ಟೀನಿ. ಚಾ ಕುಡ್ದಾರ್ರಿ. ಇವಾಗ ನಾಷ್ಟ ಮಾಡ್ಕ್ಯಾರೆ. ನಾಷ್ಟ ಎಷ್ಟು ತಿಂದೇವು ಅಂದ್ರೆ ಆಯ್ತು ನೋಡ್ರಿ. ಅವ್ರಿಗೆ ಎಷ್ಟು ಮಾಡ್ಕೊಡೋದು ನಮ್ಗೆ ಆಗ್ತದ, ಆಮೇಲೆ ಅವ್ರಿಗೂ ಆಗ್ತದ. ಅಡುಗೆ ಎಲ್ಲ ಮಾಡಿದ್ರಿ ನಾನು. ಅಡುಗೆ ಮಾಡಿದ ಊಟ ಮಾಡಂದವಲ್ಲ ಅಂದ್ರೆ ಅವರು. ಅದಕ್ಕಲ್ಲಿಗೆ ನಾಷ್ಟ ಮಾಡ್ಕೊಡ್ಬೇಕು ಬಿಸಿದ ಒಂದು ಸ್ವಲ್ಪ ಅಂತೇಳಿ ಬಿಸಿ ನಾಷ್ಟನೇ ಮಾಡ್ಕೊಡಾಗತ್ತೆ ನೋಡ್ರಿ ನಾನು. ನಮ್ಮ ಜಾದು ಅಂತ ಅಡ್ಡಡ್ಡಡ್ಡಡ್ಡಡ್ಡೆ ಬರ್ತಾಳ್ರಿ ಏಕೆ ಅಂತ ಯಾವಾಗೂ. ಅದೇ ಹಠ ತೆಗೆಯೋದು ಇದು ಮಾಡೋದು. ಆಮೇಲೆ ರಚ್ಚು ನಾನು ಶೇಂಗಾ ಕಾಳು ಕುಟ್ಟಿದ್ರು, ಒಂದು ಸ್ವಲ್ಪ ಶೇಂಗಾ ಕಾಳು ಬೇಕಂತ ಹೇಳತ್ತೇಳು. ಮತ್ತು ಶೇಂಗಾ ಕಾಳು ಇಸ್ಕೊಟ್ಟ. ಯಾಕಂದ್ರೆ ಹೊಲದಾಗ ಯಾವಾಗೂ ಏನು ಬೇಕಾದ್ರೆ ಜಲ್ದಿ ತರಬೇಕಲ್ರಿ, ಎಲ್ಲ ಸಿಲ್ಲಾಕಿರ್ಬೇಕಂತೇಳಿ ನಾನು ತೊಗೊಂಬಂದಿದ್ರಿ. ಇವಾಗ ನೋಡ್ರಿ ಎಣ್ಣೆ ಗರಮ್ ಇಟ್ಕೆರೆ ಎಣ್ಣೆ ಕಾಯಕ್ಕಿಟ್ಟು ಜೀರಿಗೆ ಸಾಸಿವೆ ಹಾಕೊಂಡ್ರಿ. ಅದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕೊಂಡ್ಕೆರೆ ಕಡಿಪತ್ತ ಇಷ್ಟು ಹಾಕೊಂಡ್ರಿ. ಕಡಿಪತ್ತ ಒಟ್ಟು ಇದು ಮಾಡಿಕೊಟ್ಟು ನಮ್ಮವ್ವ. ಸಣ್ಣ ಕೊಯ್ದು ಮಾಡಿ ಎಲ್ಲ ಮಾಡಿಕೊಟ್ಟಿಳು. ಅದಕ್ಕಲ್ಲಿಗೆ ಅದಿಷ್ಟು ಹಾಕೊಂಡ
ಇವಾಗ ನೋಡಿರಿ ಟಮಾಟಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಅಷ್ಟು ಒಮ್ಮಿಗೆ ಹಾಕೊಂಡ್ರಿ ನಾನಂತ್ರ, ಯಾಕಂದ್ರೆ ಅವ್ರು ಹೊಲಗೆ ಗಡ್ಬಡ್ ಮಾಡತ್ತಾರ ರೀ, ಅದ್ರ ಕಲೆಗೆ ಇದು ಮಾಡ್ದೆ ನಾನು. ನಮ್ಮ ರಚ್ಚು ನೋಡಿರಿ ಕುರ್ಕ ಅವರು ಬಾಳಿಕೆ ಇದು ತಂದಿರಲ್ರಿ, ಅದ್ರ ಕಲೆಗೆ ಅವಿಷ್ಟು ಇದು ಮಾಡಿದ್ರು. ಅಲ್ಲಿಟ್ಟಿದ್ದೇವ ಅದಕ್ಕೆಲ್ಲ ಕೊಡು ಅಂತೇಳಿ ಇದು ಮಾಡ್ತೇಳ್ರಿ ಆಕಿನ. ನೋಡಿರಿ ಇವಾಗ ಎಲ್ಲ ಸಣ್ಣ ಗ್ಯಾಸ್ ಇಟ್ಕರೆ ಎಲ್ಲ ಫ್ರೈ ಮಾಡ್ಕೊಳಕತ್ತೀನಿ ರೀ ಚೆಂದಾಗಿ. ಹೊಲ್ದಾಗ ಇದು ಆಗ್ತದ, ನಿಮಗೆ ಯಾವಾಗ ತರ್ತೀರ ಬಿಡ್ತಿರೋ ಸುಮ್ಮನೆ ಯಾಕೆ ಇದು ಮಾಡ್ತೀವಿ ಬಿಡು ಅಂತ ಹೇಳತ್ತೇಳ್ರಿ ನಮ್ಮ ಆಯಿ. ಅದಕ್ಕೆ ಇರ್ಲಾಕ ತಗೋ, ಏನು ದಿನ ಬರ್ತೀರಿ ಯಾವಾಗಾರ ಬರ್ತೀರಿ ಅಂತೇಳಿ ನಾನೇ ಒಂದು ಸ್ವಲ್ಪ ನಮ್ಮ ಆಯಿ ಬೈದ್ರಿ. ನಮ್ಮ ಆಯಿನೂ ಸುಮ್ಮ ಕೂತಳು. ನಾನು ನಾಷ್ಟ ಮಾಡತ್ರಿ ಅವ್ರಿಗೆ. ಟಮಾಟಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರಿ ನಾನು, ಎಲ್ಲ ಹಾಕ್ಯಾರೆ, ಎಲ್ಲ ಒಮ್ಮಿಗೆ ಹಾಕ್ಬಿಟ್ಟಿನಲ್ರಿ. ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡೋಕೆ ಲೇಟ್ ಆಯಿತು. ಲೇಟ್ ಮಾಡಿ ಇದು ಮಾಡಿದ್ರೆ ಶೇಂಗಾ ಬೀಜ, ಆಮೇಲೆ ಪುಟಾಣಿ ಹಿಟ್ಟು, ಆಮೇಲೆ ಅವಲಕ್ಕಿ ಇದೆಲ್ಲ ಇದು ಮಾಡ್ಕೊಂಡ್ರಿ. ನಮ್ಮ ಆಯಿ ನೋಡ್ರಿ ಹೊಂಟಾಡ್ರಿ. ಇವಾಗ ಒಂದೆರಡು ಬಾಂಡೆ ಇದ್ದು ನೀರು ಹಾಕಿ ಬಾಂಡೆ ತೆಗ್ಬೇಕತ್ರಿ ಆಯಿ ಹೊಂಟ್ರಿ. ನಾನೇ ಬ್ಯಾಡ ಅಂದ್ರೆ ಭೀ ಬಿಡಲಿಲ್ಲ ರೀ ಆಯಿ, ಇಷ್ಟು ತೆಗ್ ಬರ್ತೀನಿ ಅಂತ ಹೋದ್ರು. ಅದಕ್ಕಿಷ್ಟು ಶೇಂಗಾ ಪುಡಿ ಹಾಕೊಂಡ್ರಿ, ಇದು ಶೇಂಗಾ ಪುಡಿ ಅಂತೇಳಿ ಶೇಂಗಾ ಬೀಜ ಹಾಕೊಂಡ್ರಿ ನಾನು. ಶೇಂಗಾ ಬೀಜ ಜಜ್ಜಿ ಇಟ್ಕೊಂಡಿದ್ರೆ ಒಂದು ಸ್ವಲ್ಪ ಅಬ್ಡ ಜಜ್ಜಿ ಇಟ್ಕೊಂಡಿದ್ದೆ. ಅದಕ್ಕೆಲ್ಲಾಗ ಅಬ್ಡ ಜಜ್ಜಿ ಇಟ್ಕೊಂಡಿರುತ್ತೆ, ಅದಿಷ್ಟು ಹಾಕೊಂಡ್ರಿ. ಹಾಕೊಂಡ್ಕೆರೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಇವಾಗ, ಯಾಕಂದ್ರೆ ನೀರು ಬಿಟ್ಟು ಜಲ್ದಿ ಕರಗ್ತದ್ರಿ ಉಳ್ಳಾಗಡ್ಡಿ. ಅದಕ್ಕೆ ರುಚಿ ತಕ್ಕಷ್ಟು ಒಂದಿಷ್ಟು ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕ್ಕೊಂಡು ಮಾಡ್ಕೆರೆ ಅದಕ್ಕಿಷ್ಟು ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ. ಚೆಂದಕ್ಕೆ ಎಲ್ಲ ಕಡೆ ತಿರುಗಾಡ್ದಂದ್ರೆ ನೀಟಾಗಿ ತಿರುಗಾಡ್ದಂದ್ರೆ ಏನೋ ಇದು ಅನ್ಸಂಗಿಲ್ಲ ರೀ. ಎಲ್ಲ ತಿರುಗಾಡ್ಕೊಂಡ್ಕೆರೆ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕೋಬೇಕಲ್ರಿ, ನಾ ಅರಿಶಿಣ ಹಾಕ್ಕೊಂಡಿಲ್ಲ. ನಾನು ತರಕಾರಿ ಇದ್ದರೆ ಅರಿಶಿಣ ಹಾಕೋದು, ಅದಕ್ಕೆ ಡಬ್ಬ ತೊಗೊಂಡು ಮಾಡಿ ಇನ್ನೊಂದು ಜರ ಮಿಕ್ಸ್ ಮಾಡ್ಕೊಂಡು ಅರಿಶಿಣ ಹಿಟ್ಟು ಹಾಕ್ಯಾರೆ. ಆಮೇಲೆ ಅವಲಕ್ಕಿನೂ ನೆನೆ ಇಟ್ಟಿದ್ದಲ್ರಿ ಆಗಳನ್ನೇ, ಎಲ್ಲ ನೀರನ್ನ ಹಾಕಿ ಮಾಡಿ ತೊಳೆದು ಮಾಡ್ಕ್ಯಾರೆ ನೆನೆ ಇಟ್ಕೊಂಡಿದ್ದಲ್ರಿ. ಅದಕ್ಕೆ ಇವಾಗ ಅದಕ್ಕಿಷ್ಟು ಪುಟಾಣಿ ಹಿಟ್ಟು ಕುದಿಸ್ಕೊಂಡಿರ್ತೀನಿ ರೀ. ಸಾರಿ ರೀ, ನಾನು ಬಾಯಿಗೆ ನಾನು ಏನಾರ ಮಾಡತ್ತ ಕುದಿಸ್ಕೊಂಡಿದ್ದು ಇದೇ ಬರ್ತದ್ರಿ. ಕುಟ್ಕೊಂಡು ಇಟ್ಕೊಂಡಿನಲ್ರಿ, ಅದ್ರ ಕಲೆಗೆ ಅದಿಷ್ಟು ಹಾಕೊಂಡು ಮಾಡ್ಕ್ಯಾರೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ್ರಿ ಪುಟಾಣಿ ಹಿಟ್ಟು. ಅದ್ರೊಳಗೆ ಹಾಕೊಂಡಂದ್ರೆ ಹತ್ಕೋತದ ಅಂತೇಳಿ ನಾನು ಇದು ಮಾಡಿದ್ರಿ. ಅಂದ್ರೆ ಇದ್ರಾಗ ಹಾಕೊಂಡೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಸಕ್ಕರೆ ಹಾಕೊಂಡ್ರೆ ಮಸ್ತ್ ಆಗ್ತದ್ರಿ, ಇದಂದ್ರೆ ಟೇಸ್ಟ್ನೂ ಬರ್ತದ್ರಿ. ಅದ್ರ ಕಲೆಗೆ ಸಕ್ಕರೆ ಹಾಕೊಂಡ್ರಿ ನಾನು ಒಂದು ಜರ. ಸಕ್ಕರೆ ಹಾಕೊಂಡ್ಕೆರೆ ಇವಾಗ ನೋಡಿರಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸಕ್ಕರೆದು ಒಂದು ಸ್ವಲ್ಪ ರುಚಿನೂ ಬಿಡ್ತದಲ್ರಿ, ಟೇಸ್ಟ್ನೂ ಬರ್ತದಂತೆ ಸಕ್ಕರೆ ಹಾಕೊಂಡ. ಇವಾಗ ನೋಡ್ರಿ ಒಂದು ಸ್ವಲ್ಪ ಅರಿಶಿಣ ಹಾಕೊಳಕತ್ತೀನಿ. ಜಾಸ್ತಿ ಅರಿಶಿಣ ಹಾಕೊಂಡೆ ಅಂದ್ರೆ ಮದ್ ಹತ್ತದ, ಅದಕ್ಕೆ ಸ್ವಲ್ಪ ಹಾಕೊಂಡ್ರಿ ನಾನು. ಹಾಕೊಂಡ್ಕೆರೆ ಇವಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಾಗಿ ಕೊತ್ತಂಬರಿ ಹಾಕೊಂಡ್ರಿ. ಮೊನ್ನೆ ತಿಳಿ ಒಣಗಿ ಅಂತೇಳಿ ಕೊತ್ತಂಬರಿ ತೊಗೊಂಬಂದಿರ್ರಿ ಮಾಮ, ಇಲ್ಲೇ ನಮ್ಮ ಬಾಜುಕ್ಕೆ ಹೊಲ್ದ ಅಂತ ನಮ್ಮ ಬಾಜುನೇ ಅದ್ರಿ ಹೊಲ ಅವ್ರದ್ದು. ಒಂದು ಸ್ವಲ್ಪ ಅಚ್ಚಿ ಕಡೆ ಅದ ರೀ ಮನೆ, ಅಲ್ಲಿ ಹೋಗ್ಯಾರೆ ಕೊತ್ತಂಬರಿ ತಂದಿರ್ರಿ. ಹಾಗೆ ಕೊತ್ತಂಬರಿ ಕೊಡು ಅಂತ ಹೇಳಿರಿ ಅವರು. ಕೊತ್ತಂಬರಿ ಕೊಡು ಅಂತ ಹೇಳೋಣ ಒಂದು ಸೂಡು ಕೊಟ್ಟಿರಿ ಅವರು. ರೊಕ್ಕ ಕೊಡ್ಲಾರಿ ಹೊಳ್ಳಿ ವಾಪಸ್ ಬಂದಿರು, ಮತ್ತು ವಾಪಸ್ ರೊಕ್ಕ ಕೊಡೋಕೆ ಹೋಗೋಣ ತೊಗೊಂಡಿತ್ತಿಲ್ರಿ ಅವರು. ಅದಕ್ಕೆಲ್ಲಾಗ ಹಂಗೆ ಬಂದಿರಿ ಇವರು. ಇವಾಗ ನಾನು ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಕೆರೆ ಇದು ಹಾಕೊಂಡ್ರಿ ಅವಲಕ್ಕಿ ನೋಡ್ರಿ ಸೇಮ್ ಅಕ್ಕಿ ನಮ್ಮನ್ನು ಕಾಣಕತ್ತಾವಲ್ರಿ, ಅಷ್ಟು ಉದುರು ಅಂತೇಳಿ ಇದು ಅಕ್ಕಿನ ನಾನು ಹಿಂಗೆ ನೆನೆ ಇಡಬೇಕಾದ್ರೆ ಜಾಸ್ತಿ ನೆನೆ ಇಡಬಾರ್ದ್ರಿ, ಒಂದು ಸ್ವಲ್ಪ ನೆನೆ ಇಟ್ಕೆರೆ ಇದು ಮಾಡಬೇಕು. ನೋಡ್ರಿ ನಮ್ಮ ರಚ್ಚುನೂ ನಮ್ಮ ಮಮ್ಮಿ ಹೊಡ್ಲಿಗೆ ತಿಳ್ರಿ. ನಮ್ಮ ರಚ್ಚು ಹೆಂಗೆ ಆಟ ಆಡತ್ತ ಅಂತೇಳಿ. ನಮ್ಮವ್ವ ಬಂದಂದ್ರೆ ಆಯ್ತು ರೀ ಅವ್ರಿಗೆ ಹಬ್ಬ ಆದಾಗ ನೋಡ್ರಿ. ನಮ್ಮ ರಾಯಣ್ಣ ಇದ್ದಂದ್ರೆ ಭಾಳ ಖುಷಿ ರೀ ಅವನಿಗೆ. ನಮ್ಮವ್ವ ಬಂದ್ರಂದ್ರೆ ಆಯಿ ಅಂತೇಳಿ ಆಕಿನ ಕೂಡ ಹೋಗ್ತಾನವ ಅಂತರು. ಇವಾಗ ನಾಷ್ಟಾನೂ ರೆಡಿ ಐತ್ರಿ. ಒಂದೆರಡು ನಿಂಬಿಕೆ ತರಬೇಕ್ರಿ ಹೊರಗೆ ಹೋಗ್ಯಾರೆ. ನಿಂಬಿಕೆ ಗಿಡನೇ ಅದಲ್ರಿ ನಂಬಲ್ಲೇನು, ಅದಕ್ಕೆ ನಿಂಬಿಕೆ ಇದ್ರೆ ಟೇಸ್ಟ್ ಬರ್ತದಲ್ರಿ. ಅದಕ್ಕೆ ನಿಂಬಿಕೆ ತಂದೇವಂದ್ರೆ ನಿಂಬಿಕೆನೂ ಒಂದು ಜರ ರುಚಿ ಕೊಡ್ತದ್ರಿ. ನಿಂಬಿಕೆ ಹುಳಿ ನಮಗಂತ್ರ ನಾಷ್ಟಾದಾಗ ಉಪ್ಪಿಟ್ಟು ಆಲಿ ಅಥವಾ ಅನ್ನ ಆಲಿ, ಬಿಸಿ ಪಾಣೆ ಕೊಟ್ಟು ಅನ್ನ ಮಾಡ್ತೇವಲ್ರಿ, ಅದು ಆಲಿ, ಮತ್ತು ಶಿರಾ ಅಂತೀವಿ ನೋಡ್ರಿ, ಸುಸಲಾ ಆಲಿ, ಚುರುಮುರಿ ಸುಸಲಾ ಆಲಿ, ಆಮೇಲೆ ಅವಲಕ್ಕಿ ಸುಸಲಾ ಆಲಿ, ನಿಂಬಿಕೆ ನಾವು ಹಿಂಡುಕೊಲ್ಲಾರಿ ಇದನ್ನೇ ಮಾಡಂಗಿಲ್ಲ ರೀ. ಅದಕ್ಕೆ ನಮ್ಮ ತಮ್ಮಗೆ ನಿಂಬಿಕೆ ತೊಗೊಂಬಂದ್ರಿ. ಒಂದೆರಡು ನಿಂಬಿಕೆ ತೊಗೊಂಬಾನ. ಅವ ಇಷ್ಟು ನಿಂಬಿಕೆ ಬಿದ್ದ ಯಾವತ್ತು ತೊಳಿ ಯಾವತ್ತು ಬಿಡಲಿ ಅನ್ಕೋತ ಅವ ನಿಂತಾನೆ ರೀ. ಯಾಕಂದ್ರೆ ಒಂದು ಅವನಿಗೆ ಇದನ್ನೇ ಆಗಲಿಗ್ಯದ, ನಾನು ಯಾವತ್ತು ತೊಳಿ ಯಾವತ್ತು ಬಿಡಲಿ ಅಂತೇಳಿ. ಅದಕ್ಕೆ ನೋಡ್ರಿ ಇಲ್ಲಿ ಇನ್ನೊಂದೆರಡು ತೊಗೊಂಡು ಒಂದು 4-5 ತೊಗೊಂಬಂದ್ರಿ. ಏನಿಲ್ಲ ಅಂದ್ರೆ ಭೀ ಒಂದು ಅಲ್ಲಕ್ಕೆ ಏನದ ಇನ್ನೊಂದೆರಡು ತೊಗೊಂಬರ್ತೀನಿ ಅಂತ ಇನ್ನೊಂದೆರಡು ತೊಗೊಂಬಂದ್ರಿ. ಅವರು ಬಸ್ ಮತ್ತು ಇದು ಆತವಲ್ರಿ ಲೇಟ, ಅದಕ್ಕಲ್ಲಿಗೆ ಇದು ಮಾಡಿದ್ರು ಅವರು. ಮೈದರಿಗೆ ಹೋಗ್ಬೇಕಲ್ರಿ ಅವರು ಊರಿಗೆ. ಮೈದರಿಗೆ ಹೋಗ್ತಾರ ಬರ್ನ ನಿಂದಿರಲಿಲ್ಲ. ಇನ್ನು ಮಾಡಿ ಇವತ್ತೊಂದು ದಿನ ನಿಂತ್ರೆ ಖುಷಿ ಆಗ್ತೈತ್ರಿ. ಅದಕ್ಕೆ ಇವತ್ತೊಂದು ದಿನ ನಿಂದಿರಲಿಲ್ಲ. ಯಾಕಿರ್ಲಿಕ್ಕಂತೇಳ್ಬಿಟ್ರು. ಅವನು ನೋಡಿರಿ ತೆಳಕ್ಕೆ ಕೆಸರತ್ತೆ ಅಂತೇಳಿ ತೊಳ್ಯಾಗತ್ತನ ಫುಲ್ಲ ತೊಳೆದು ಮಾಡಿ ತೊಗೊಂಬಂದ್ರಿ ಅವನು. ನಮ್ಮ ರಚ್ಚು ಅಂತರೂ ಇವ ಏನು ಮಾಡ್ತಾನಲ್ಲ ಅದೇ ಮಾಡ್ತಾಳ್ರಿ ಆಕಿನು. ನಾವೇ ಅಲ್ಲಿ ಯಾರೇ ಅಲ್ಲಿ ಏನಕ್ಕೆ ಮಾಡ್ತಾರೆ ಅದೇ ಮಾಡ್ತಾಳ್ರಿ. ತರಕ್ಕೆ ಹೋಗಿದ ಆಕಿನೂ ತರಕ್ಕೆ ಹೋಗ್ಯವ್ರಿ. ಮತ್ತು ಆಕಿನ ಕೈಯಾಗ ಒಂದೆರಡು ನಿಂಬಿಕೆ ಕೊಟ್ಟ ತೊಗೊಂಡು ಆಯಿ ಕೊಡು ಅನ್ನೋಣ. ಆಯಿ ಕೊಡ್ಲಕ್ಕೆ ಹೋದೋಳ್ರಿ ಆಕಿ. ಅಂದ್ರೆ ಆಯಿ ಅಂದ್ರೆ ನಮ್ಮ ಅವ್ಗೂ ಆಯಿ ಅಂತಾರೆ ಅವರು, ನಮ್ಮ ಆಯಿಗೂ ಆಯಿ ಅಂತಾರೆ. ನಿಂಬಿಕೆ ಮತ್ತು ಒಗಡಿದ್ರು, ಮತ್ತು ಅದು ತೊಗೊಂಡ್ರಿ ಅವನು ಎಲ್ಲ ಒಗಡ್ತಾಳೆ ಅಂತೇಳಿ.
ತಂದು ಕೆರೆ ನೋಡ್ರಿ ಇಲ್ಲಿ ನಮ್ಮ ಅವ್ರ ಕೈಯಾಗ ಕೊಟ್ಟೊಳಕಿ ನಮ್ಮ ಅವ್ರ ಕೈಯಾಗೆ ಕೊಡ್ತಾರೆ ಮತ್ತು ಯಾರ ಕೈಯಾಗ ಕೊಡಲ್ಲ ನೋಡ್ರಿ ಕೊಟ್ಟರು ನೋಡ್ರಿ. ನಮ್ದು ರಚ್ಚು ಅಂತೂ ಇಷ್ಟು ಶಾಣ್ಯಾಳ, ನಮ್ಮ ರಾಧಿಕಾ ಶಾಣೆ ಅಲ್ರಿ, ರಚ್ಚು ಶಾಣ್ಯಾಳ. ನಮ್ಮ ಆಯಿ ನೀರು ತರಾಗತ್ತಾಳ್ರಿ ಹೋಗ್ಯಾರೆ. ಮಾಮನೂ ಬಂದರು ನೀರು ಆ ಕಡೆ ಉಣಿಸಿ ಮಾಡಿ. ಇವಾಗ ನಾನು ಎಲ್ಲರಿಗೆ ಸುಸ್ಲಾ ಹಾಕೊಡಾಕತ್ತೀನಿ ರೀ. ಅವಲಕ್ಕಿ ಸುಸ್ಲಾ, ಅವಲಕ್ಕಿ ಸುಸ್ಲಾ ಅಂತೀವಿ ನಾವು, ಸುಸ್ಲಾನೇ ಅಂತೀವಲ್ಲ ರೀ, ಅದಕ್ಕೆ ಅವಲಕ್ಕಿ ಸುಸ್ಲಾನೇ ಅಂತೀವಿ. ಮತ್ತು ಅದಕ್ಕೆ ಪೋಯಾನು ಅಂತಾರೆ ರೀ, ಪೋಯ ಅಂತೇಳಿ ಅಂತಾರೆ. ನಾನು ಪೋಯ ಅಷ್ಟು ಬಾಯಿಗೆ ಬರಂಗಿಲ್ಲ ರೀ, ನಾನು ಯಾವಾಗೂ ಅಂದಿಲ್ಲ. ನಾವು ಅದಕ್ಕಲ್ಲಿಗೆ ಅವಲಕ್ಕಿ ಸುಸ್ಲಾನೇ ಅಂತೀವಿ. ಮತ್ತು ಆಮೇಲೆ ಎಲ್ಲರಿಗೆ ಹಾಕ್ಕೊಟ್ಟ. ಅವರು ಹೋಗ್ತಾರೆ ಬಾ ಮಾಮ ಅಂತೇಳಿ ಮಾಮಗೂ ಕರೆದ್ರಿ, ಅಂದ್ರೆ ನಮ್ಮ ಯಜಮಾನ್ರು ಕರೀದ್ದ. ಅವರು ಆಯ್ತು ನನಗೆ ಇಲ್ಲೇ ಹಾಕ್ಕೊಡು ಅಂತೇಳಿ ಅವರು ಅಲ್ಲೇ ಹೊರಗಡೆ ಕೂತು ತಿಂತಾರೆ. ನಾನು ಮತ್ತು ಅವ್ರಿಗೆ ಒಂದು ಪ್ಲೇಟ್ದಾಗ ಹಾಕಿಟ್ಟ. ಆಮೇಲೆ ರಚ್ಚುಗ ರಾಧಿಕಾಗ ಅವ್ರಿಗೆ ಮೇನ್ ಮೊದಲು ಅವರಿಗೆ ಹಾಕಿ ಕೊಡ್ಬೇಕ್ರಿ ನಾವು. ಹಾಕ್ಕೊಡ್ಲಿಲ್ಲ ಅಂದ್ರೆ ಆಯ್ತು ರೀ ನನಗೆ ಅವ್ರು ಇಡೋಂಗೆ ಇಲ್ಲರಿ ಅವ್ರು ಅಲ್ಲಂತರು ಅಷ್ಟು ಇದು ಮಾಡ್ತಾರೆ. ಅದ್ರ ಕಲೆಗೆ ನಾನು ಆಯ್ಗೆ ಆಮೇಲೆ ಅವಾಗ ಹಾಕ್ಕೊಟ್ಟು ಮಾಡಿ, ಆಮೇಲೆ ನಮ್ಮ ತಮ್ಮಗೆ ಒಂದು ಪ್ಲೇಟ್ ಕೊಟ್ಟು, ಆಮೇಲೆ ನಮ್ದು ಮಾಮಗೆ ಒಂದು ಪ್ಲೇಟ್ ಕೊಟ್ರಿ. ಅವರು ಇಲ್ಲೇ ಹೊರಗಡೆ ಕೂತಿರು. ಆಮೇಲೆ ಅವರಿಗೆಲ್ಲ ಹಾಕ್ಕೊಟ್ಟು ಇವಾಗ ನಾ ತಿನ್ಬೇಕಲ್ರಿ, ಅದಕ್ಕೆ ನಾ ಇಷ್ಟು ಸ್ವಲ್ಪ ಹಾಕ್ಕೊಂಡಿಕ್ಕೆರೆ ನಾನು ತಿಂತೀನಿ. ಮತ್ತು ಅವರು ತಿನ್ನೋದೇ ಬಿಟ್ಕೆರೆ ಹೋತೆ ಅನ್ಕೋತ ನಿಂತಿರ್ತಾರೆ ರೀ. ಅದ್ರ ಕಲೆಗೆ ಗಡ್ಬಡ್ ಆತ ಅಂಥೇಳಿ ಇವಾಗ ನಾ ಇಷ್ಟು ಹಾಕ್ಕೊಳಗತ್ತೀನಿ ರೀ ಪ್ಲೇಟ್ದಾಗ ತಿನ್ಬೇಕಂತೇಳಿ. ಎಲ್ಲರೂ ತಿಂದಾದ ಬಳಿಕ ಮತ್ತು ಅವರಿಗೆ ಹಚ್ಚುಗುಟ್ಟ ಕೆಳಗೆ ಸಿಗ್ತೀನಿ ರೀ ನಾನು. ನೋಡಿರಿ ಇವಾಗ ಹಚ್ಚುಗುಟ್ಲಾಗತ್ತವ್ರಿ ಎಲ್ಲರಿಗೆ ಅವ್ರು ಅವಾಗ, ಆಮೇಲೆ ಆಯಿಗೆ, ಆಮೇಲೆ ತಮ್ಮಗೆ. ಮಾಮ ಗಾಡಿ ಮೇಲೆ ಬಿಟ್ಟು ಬರಕ್ಕೆ ಹೊಂಟಾರ ನೋಡ್ರಿ ಅವರು. ಯಾಕಂದ್ರೆ ಮತ್ತು ಇಂದ್ರ ಕಡೆಗೆ ಇವರು ನಡ್ಕೋತ ಹೋಗಿದ್ರೆ ಇದು ಆತದ ಅಂತೇಳಿ ಊರಾಗ ಗಾಡಿ ಮೇಲೆ ಬಿಟ್ಟು ಬಂದ್ರಂದ್ರೆ ಹಿಂದ್ರ ಕಡೆ ಆಮೇಲೆ ಆ ಕಡೆ ಗಾಡಿಗೆ ಹೋಗ್ತಾರೆ ರೀ ಅವರು. ಅದಕ್ಕೆ ಹೊಂಟಾರ ನೋಡ್ರಿ ಇವಾಗ. ಆಯಿಗೆ ಕುಂದ್ರಸ ಅಂದ್ರೆ ಮೊದಲು ತಮ್ಮ ಕುಂದ್ಸಿ ಆಮೇಲೆ ಆಯಿಗೆ ನಡು ಕುಂದಿರ್ತದೆ ರೀ ಅವ್ವ. ಆಮೇಲೆ ಇಂದ್ರ ಕಡೆ ಕುಂದಿರ್ತೀನತ್ತೆ ಅಂದಳು. ಯಾಕಂದ್ರೆ ಹಿಂದೆ ಲಾಸ್ಟ್ ಹಾಕಿ ಒಂದೇ ಸೈಡ್ ಕಾಲು ಹಾಕ್ಯಾರ ಕುಂದಿರ್ತಾಳೆ ರೀ ಅವ್ವ. ಅದ್ರ ಕಲೆಗೆ ಮೊನ್ನೆ ಒಂದು ಸಲ ಬಂದಿಡ್ರಿ ಅವ್ವ. ಮತ್ತು ಇವಾಗ ಒಂದು ಸಲ ಆಯಿ ಕರ್ಕೊಂಡೇ ಬಂದಿಡ್ರಿ, ಅಲ್ಲೇ ಇರ್ತಾರಲ್ರಿ, ಅದಕ್ಕೆ ಆಯಿ ಕರ್ಕೊಂಬಂದರು. ನಮ್ಮ ರಾಧಿಕಾ ನೋಡ್ರಿ ಅಳ್ಳತ್ತಾಳ. ಆಮೇಲೆ ನಮ್ಮ ತಮ್ಮ ನೋಡ್ರಿ ಬಾಯಿ ಮಾಡತ್ತಾನ ರಚ್ಚುಗೆ. ರಚ್ಚು ನನ್ನ ಬಗಲಾಗ ಕೂತಿಳು. ಜಾಗನೇ ಇದ್ದಿತ್ತಿಲ್ರಿ ಅವಾಗ, ಒಂದು ಸ್ವಲ್ಪ ಜಾಗ ಇತ್ತು, ಅದ್ರ ಮೇಲೆ ಕೂತು ಹೋಗ್ತೀನಿ ಅಂದಳು. ನೋಡ್ರಿ ಇವಾಗ ಅದ್ರ ಮೇಲೆ ಕೂತು ಹೊಂಟಾಳ್ರಿ. ನಮ್ಮ ರಾಧಿಕಾ ಅಂತೂ ಅಳ್ಳಾಗತ್ತಳ್ರಿ ಅವ್ರು ಹೋಗ್ತಾರೆ ಅಂತೇಳಿ. ಅಷ್ಟೇನು ಮಾಡಾಗಿಲ್ರಿ ನೋಡ್ರಿ, ಸ್ವಲ್ಪ ಮಾಡಾಗ್ಯದ, ಏನಿದು ಆಗಿಲ್ಲ ಜರ ಅಷ್ಟೇ ಸುಮ್ಮ ಇದು ಆಗ್ಯದ್ರಿ. ನೋಡ್ರಿ ಇವಾಗ ಹೊಂಟಾರ ನೋಡ್ರಿ ಅಷ್ಟು ಮಂದಿ ಕೂತಿಕೆರೆ. ಆಮೇಲೆ ಅವ್ವ ಅಂದಳು ಇದೇನು ಜಾಗನೇ ಇಲ್ಲಂದರು. ಅಲ್ಲಿ ತನಕ ಹೋದ್ರಿ, ಅಲ್ಲಿ ಹೋಗೋಣ ಒಂದು ಸ್ವಲ್ಪ ಗುಜ್ಕೆರೆಗಾಗನ 4 ಜನ ಆದ್ರಲ್ರಿ, ಅದಕ್ಕೆ ಒಂದು ಸ್ವಲ್ಪ ಗಾಡಿ ಇದಾಯ್ತು. ಅದಕ್ಕೆಲ್ಲ ಮಾವ ಗಾಡಿ ನಿಂದ್ರಿಸ್ಕೆರೆ ಇದು ಮಾಡತ್ರಿ ಚಂದ. ಆಯಿ ಮುಂದೆ ಸರಿ, ಆಮೇಲೆ ನಮ್ಮ ತಮ್ಮಗೂ ಮುಂದೆ ಸರಿ ಅಂತ ಹೇಳತ್ತಿರು. ಮತ್ತು ಅವ್ವ ಮತ್ತು ಏರ್ಕೆರೆ ಕೂತಳ್ರಿ ಹಿಂದ್ರ ಕಡೆಗೆ. ಎಲ್ಲರೂ ಚಂದ ಕುಂದ್ರಾನ ಕೂತ್ಕೆರೆ. ಇವಾಗ ನಡ್ದವ್ರಿ ಹೋದ್ರಿ ಅವರು. ಹೋಗಿ ಅಲ್ಲಿ ಬಸ್ಸಿಗೆ ಕುಂದ್ರಬೇಕಲ್ರಿ ಅವರು. ನೋಡ್ರಿ ಇಲ್ರಿ ನಮ್ಮ ರಾಧಿಕಾ ಹೆಂಗೆ ಅಳಾಗತ್ತಾಳ ಅಂತೇಳಿ ಜೋರಾಗಿ ನೋಡ್ರಿ. ಜಸ್ಟ್ ಈಗ ಆಯ್ತು ಹೋದ್ರಿ, ಕಳ್ಸಿದ್ರಿ ಅವ್ರಿಗೂ. ಮಾಮ ಬಿಡಕ್ಕೆ ಹೋದ್ರಲ್ರಿ, ಕರ್ಕೊಂಬಂದ್ರು. ಹಂಗೆ ಎಲ್ಲ ನಾಷ್ಟ ಚಾ ಎಲ್ಲ ಮಾಡಿ ಒಂದು ಸ್ವಲ್ಪ ಕೂತು ಮಾಡಿ ಹೋದ್ರಿ ಅವ್ರಿಗೆ. ಮತ್ತು ಬಸ್ ಟೈಮಿಂಗ್ ಸರಿ ಬಸ್ ಇರೋಲ್ಲರಿ ಆ ಕಡೆ, ಅದ್ರ ಕಲೆಗೆ ಹೋಗ್ಯಾರ್ರಿ ಅವರು. ಆಯಿ ಅವ್ವ ಆಮೇಲೆ ತಮ್ಮ 3 ಮಂದಿ ಹೋಗ್ತಾಯಿದ್ರಿ. ನಮ್ಮ ರಾಧಿಕಾ ಅಂತೂ ಭಾಳ ಅಳಾಗತ್ತೇಳ್ರಿ ಏಕೆ ಅಂತರು ನೋಡ್ರಿ ಅಲ್ಲಿ ನಾ ಅಳತ್ತೀವ್ರಿ ಈಕಿ. ಇವಾಗ ಗಪ್ಪ ಆಗ್ಯಾಳ. ರಚ್ಚುನು ಮಕ್ಕೊಂಡಾಳ್ರಿ ಈಕಿ ನೋಡ್ರಿ ಎಷ್ಟು ಚಂದ ಮಕ್ಕೊಂಡ ಅಂತೇಳಿ. ಆಕೆ ಇದು ಆಗಿತ್ತಿಲ್ರಿ ಮಕ್ಕೊಂಡಿಳಕಿ. ಹೋಗ್ಯಾರ್ರಿ ಅವರು. ನಾವು ನಾಷ್ಟ ಮಾಡಿರಿ ಎಲ್ಲ ಮಾಡಿದೇವ್ರಿ. ಇವಾಗಂತ್ರ ಏನಿಲ್ರಿ, ಅವರು ಮಾಮ ಬಿಟ್ಟು ಬಂದ ಬಳಿಕೆ ಗೊತ್ತಾ ಬಸ್ ಸಿಕ್ಕೋದಿಲ್ಲ ಅಂತೇಳಿ.